ಗಾಯ್ಸ್ ಇದನ್ನ ಅಲ್ಲಿ ಆದಲ್ಲ ಹೂವ ಕಾಲಕ್ಕೆ ಕಿಲ್ಲಿಡ್ಕರಿ ಕಳತನ ಮಾಡ್ಕೊಂಡ ಮಾಡ್ಲಕೈತಾವ ನೋಡ್ರಿ ಗಾಯ್ಸ್. ಇದು ಕೊಡ್ತಕ್ಕ ಆರ್ಡರ್ ಮಾಡವ ಇಲ್ಲಕಂದ್ರೆ ನೋಡ್ರಿ ಗಾಯ್ಸ್ ಇದೊಂದು ಸಣ್ಣದಾಗಿ ಗುಡಿ ಮಾಡ್ರ. ಈ ಗುಡಿ ಒಳಗೆ ನೋಡ್ರಿ ಉತ್ತಿ ಎಷ್ಟು ಬೆಳೆದದ. ಹಳಿ ಮನೆ ಇತ್ತಂತ ಇಲ್ಲಿ ಅದನ್ನ ತೆಗೆದು ಈ ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಅಡಿಗೆ ಮಾಡಿ ಸಾಕ್ಲಕ್ಕ ಇಲ್ಲಿ ಊಟ ಮಾಡ್ಲಕ್ಕಂತ ಮಾಡಿವಿ ಇದನ್ನ. ನೋಡ್ರಿ ಗೈಸ್ ಕಾವೇರಮ್ಮ ಇವ್ರ ಹೆಸರು ಮಾರಮ್ಮ ತಾಯಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅನದರ್ ಬ್ಲಾಗ್. ಏನಪ್ಪ ಈ ಬ್ಲಾಗಿನಾಗ ಸ್ಪೆಷಲ್ ಆಗಿರೋದಂದ್ರೆ ಏನಿಲ್ಲ ಗಾಯ್ಸ್, ನನಗೂ ಸ್ವಲ್ಪ ಹುಷಾರಿಲ್ಲ. ನಿನ್ನೆ ಒಂದು ದೇವಸ್ಥಾನಕ್ಕೆ ಬಂದಿದ್ನಿ ಆಷಾಢ ಹುಣ್ಣಿಮೆ ದಿವಸ. ಇಲ್ಲಿ ಬಂದು ದೇವಸ್ಥಾನದಾಗ ತೋರಿಸ್ಕೊಂಡು ಅವ್ರು ಏನೇನೋ ಮಾಡಿದ್ರು. ಆಮೇಲೆ ಇನ್ನೊಂದು ಸಲ ಶುಕ್ರವಾರ ದಿವಸ ಬಾರಂತ ಕೇಳಿದ್ರು, ಅದಕ್ಕೆ ಇವತ್ತು ಬಂದೀವಿ. ದೇವಸ್ಥಾನ ಹೆಂಗದ ಅವತ್ತು ಬಂದಾಗ ಮಾಡ್ಬೇಕಂತ ಮಾಡಿದ್ನಿ ಬ್ಲಾಗ್. ಜನ ಜಗ್ಗಿದ್ರು, ವೀಡಿಯೋ ಕ್ಯಾಮ್ರಾ ಮಾಡಿದಲ್ಲ ಹಂಗೆ ಹೇಳಕತ್ತಿದ್ರು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದು ಇವತ್ತು ಯಾರೆಲ್ಲ ಫಸ್ಟ್ ನಾವೇ ಬಂದೀವಿ. ನಿಮಗೆ ದೇವಸ್ಥಾನ ಯಾವುದು, ದೇವ್ರು ಯಾವುದು ಎಲ್ಲನೂ ತೋರಿಸ್ತಾನಂತ. ಯಾರು ಈ ವಿಡಿಯೋ ಹೊಸಬರು ನೋಡ್ಲಕತ್ತಿದ್ರು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು 1000 ಸಬ್ಸ್ಕ್ರೈಬರ್ ಭಾಳ ಅಂದ್ರೆ ಭಾಳ ಹತ್ರ ಇದೆ, ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಇಲ್ಲಿ ನೋಡ್ರಿ ನಾನು ಬಸ್ಸಮ್ಮ ಇಲ್ಲದ ನೋಡ್ರಿ ಕೆಡಗ ಬಿಂದಶ್ರೀ 3 ಬಂದೀವಿ. ಯಾರೆಲ್ಲ ಸದ್ಯಕ್ಕೆ ತಾತಪ್ಪ ದೇವಸ್ಥಾನಗಳು ದೇವ್ರುಗಳು ತೊಳ್ಲಕತ್ತಾನ. ಅಲ್ಲಿ ಆಂಟಿ ಅಲ್ಲಿ ಅವೆಲ್ಲ ಸಾಮಾನುಗಳು ಉದ್ಲಕತ್ತಾಳ. ಇವ್ರಿಗೆ ಕಿವಿಯಾಗ ಹೂವು ಸುತ್ತಿ ಇಟ್ಕೊಲಾರ್ದಂಗೆ ತುರ್ತು ಮಾಡಿ ಕರ್ಕೊಂಬಂದು ಇಲ್ಲಿ ಜನ ಜಗ್ಗಿ ಇರ್ತಾರ, ಲೈನಿಗೆ ಕುಂದ್ರಬೇಕು ಬಾರಂತ. ಅದಕ್ಕೆ ಎಲ್ಲನೂ ಇಲ್ಲಿ ರೆಡಿ ಮಾಡಿ ಕೆಲಕತ್ತಾಳ ನೋಡ್ರಿ ಗಾಯ್ಸ್. ಕಿವಿಯಾಗ ಹೂವು ಸರಿ, ಕಿವಿಯಾಗ ಹೂವು ಪವ್ವ ಎಲ್ಲ ಅಲ್ಲೇ ಮನೆಗೆ ಇಟ್ಕೊತಿದ್ದಳು. ಬೇಡ ಇಲ್ಲೇ ಅಲ್ಲಿಗೆ ಹೋಗಿ ಲೈನಿಗೆ ಕುಂದ್ರಂಬ, ಮತ್ತು ಆಮೇಲೆ ಸಾಯಂಕಾಲ ಟೈಮ್ ಆದಂತಂದು ಇಲ್ಲಿಗೆ ಹಿಡ್ಕೊಂಬಂದು. ನನಗೆ ಹುಷಾರಿಲ್ಲ ಗಾಯ್ಸ್, ಅದರ ಸಲಗೆ ಬಂದೀವಿ. ಆ ದೇವಸ್ಥಾನದ ಮೇನ್ ಡೋರ್ ಇದೆ, ಇಲ್ಲಿ ಒಳಗೆ ನಾನು ನಿಮಗೆ ತೋರಿಸ್ತೀನಿ ಅಂತ. ಆಮೇಲೆ ಅಲ್ಲೇ ನನಗೆ ನೋಡಿದ್ರೆ ಅಲ್ಲಿ ಬಿದ್ದ ಲೈಟ್ ಇಲ್ಲೇ ಚಂದ ನನಗೆ ಚಂದ ಕಾಣಕದ್ದ. ಇದ್ರಾಗ ಯಾಕೆ ನಿಮಗೆ ಬಿದ್ದು ಹೋದಂಗೆ ಕಾಣ್ಲಕ್ಕದ್ದ? ಇಲ್ಲಿ ಬಿದ್ದು ಹೊಂಟದ. ನಿನ್ನ ಕ್ಯಾಮ್ರದ ಕಣ್ಣು ಅವೇನ್ಲೇ ಅಲ್ಲ ಕಿಲ್ಲಿ ನೋಡಿ, ಕಿಲ್ಲಿ ಅಲ್ಲಿ ಕಲ್ಲಿ ನೋಡಿ, ಕಿಲ್ಲಿ ಲೈಟ್ ನೋಡಿ ಹಿಂಗೆ ಬಿದ್ದು ಹೊಂಟದ ಅಲ್ಲಿ. ಇಲ್ಲ ಇಲ್ಲಿರೋ ಲೈಟ್ ಹಂಗೆ ಬಿದ್ದು ಹೋದ ನೋಡಿ. ಏನಪ್ಪ ಕ್ಯಾಮ್ರದಾಗ ಹಂಗೆ ಕಾಣ್ತಾವೇನು ಗೊತ್ತಿಲ್ಲ. ಈಗ ಬರಕಲ್ಕ ನಿಂಬೆಹಣ್ಣು ತಗೊಂಬಾರ ಅಂತ ಹೇಳಿದ್ರು, ನಿಂಬೆಹಣ್ಣು ತಗೊಂಬಂದು. ಆಮೇಲೆ ಅವತ್ತು ಮೊನ್ನೆ ಇರಲ್ಲ ಮೊನ್ನೆ ಬಂದಾಗ ನನ್ನ ಬಟ್ಟೆ ಬೇರೆ ಅವು ನಿಮ್ಮ ಹತ್ರ ಉಟ್ಕೊಂಬಂದಾಗ ಏನು ಬಟ್ಟಿದ್ದು ಅವೇ ತಗೊಂಬಾರ ಅಂತ ಹೇಳಿದ್ರು. ಅದಕ್ಕೆ ಔಟ್ರಲ್ಲಿ ಬಟ್ಟೆ ಗಾಡಿ ಮೇಲೆ ಇಟ್ಟೀನಿ. ಅದನ್ನು ಏನೋ ಮಾಡ್ಬೇಕಂತ ಗೈಸ್. ಒಂದಿಷ್ಟು ನಮ್ಮ ಮಂತ್ರಿ ಸದ್ಯದ ಕೊಟ್ಟಿದ್ರು, ಅವನ್ನ ತೆಗೆದು ಇಲ್ಲಿಟ್ಟೋಗಿ ನಮ್ಮ ಮನೆಗೆ ಒಯ್ಬಾರ್ದಂತ ಅದನ್ನು. ಈ ಬಟ್ಟೆ ಅದನ್ನು ಸುಡ್ಬೇಕಂತ. ನೋಡೋಣ ಏನು ಮಾಡ್ತಾರೆ ತಾತಪ್ಪ. ಏನಾಗೈತು ಗೊತ್ತಿಲ್ಲ ಗೈಸು. ನಾವು ಬೆಂಗಳೂರಿಗೆ ದುಡಿಯೋಕ್ಕಂತ ಬಂದೀವಿ. ಇಲ್ಲಿ ನೋಡಿದ್ರೆ ದಿನ ಒಂದೊಂದು ಬರ್ಲಕ್ಕತ್ತವ. ಏನಿಲ್ಲ, ಮೈಕೈ ಸ್ಕ್ಯಾನಿಂಗ್ನು ಮಾಡಿಸಿದ್ನಿ, ಎಲ್ಲ ಮಾಡಿಸಿದ್ನಿ, ಒಳಗೆ ಏನಾಗಿಲ್ಲ. ಬಟ್ ಪೇನ್ ಆಗುತ್ತೋ ನಾನು ಏನು ಹೇಳಂದು ಜಗ್ಗೆ ಪೇನ್ ಆಗ್ಲಕ್ಕದ್ದು. ಅದರ ಸಲಗ ದೇವಸ್ಥಾನಕ್ಕೆ ತಿರುಗ್ಲಕ್ಕತ್ತೀವಿ. ನೋಡ್ರಿ ಮೊದಲನೇ ಮಾತು ಇಲ್ಲೊಂದು ಗಿಡ ಅದ, ಯಾವುದು ಬೇನಿ ಗಿಡ ಸಾರಿ ಗಾಯ್ಸ್, ಬೇನಿ ಗಿಡ ಅದ. ಏನು ಗಿಡದ ಮುಂದೆ ಇಲ್ಲೊಂದು ದೇವ್ರ ಅದ. ಆಮೇಲೆ ಇದ್ರೊಳಗೆ ತೋರಿಸ್ತೀನಿ ನಿಮ್ಗೆ ಹೆಂಗದಾವಂತ, ನಿಮಗೆ ಗೊತ್ತಾದ. ಏನೇ ಮುಡುಪಲ್ಲ ಮುಡುಪಲ್ಲ ಏನ ತೋರಿಸ್ ಏನ ಕಟ್ಟಿರ್ತ ದೇವಸ್ಥಾನಕ್ಕೆ ಬಂದವ್ರು. ಇವು ಮುಡುಪಲ್ಲ ಗಾಯ್ಸ್, ಇವ ಅರಿಕೆ ದೇವ್ರ ಬಂದು ಬೇಡಿಕೊಂಡು ಅರಿಕೆ ಅಂತ ಕಟ್ಟಿರ್ತಾರೆ. ಅದಾದ್ರೆ ಬಿಸ್ತಾರೆ ಅದಕ್ಕಷ್ಟೇ. ಅದು ಅಕ್ಕ ಎಂಬಟ್ಟಕ್ಕೆ ಅಷ್ಟು ಅಂತ ಕಟ್ಟಿದ್ವಿ ಗಿಡ.
ಗಿಡ ಒಜ್ಜಾಗಿತ್ತು. ನೈಸ್ ಈಗ ಅವು ತಾತಪ್ಪ ಎಲ್ಲನ ತೊಗೊಳಕೈತಾನ ಗಾಯ್ಸ. ಇವ್ರೆ ಹೇಳೋದು ದೇವ್ರ ಇಲ್ಲಿ ಅದರಲ್ಲ ನೋಡ್ಲಕ್ಕೆ ಶಾಂಪಲಾಗಿ ಕಾಣ್ತಾರ. ಮೈಯಾಗ ತಾಯಿ ಬಂದಳಂದ್ರೆ ಪೂರ ರುದ್ರವತಾರ ಮಾಡ್ತಾನೆ ಗೌಡಕ್ಕೆ. ಆಮೇಲೆ ನೋಡಂಬರಂತ ನಿಮಗೆ ತೋರಿಸ್ತೀನಿ ಯಾವ ಥರ ಹೇಳ್ತಾರೆ ಯಾವ ಥರ ಇಲ್ಲ ಅಂತ. ಅಲ್ಲಿ ಗಂಟ ವೇಟ್ ಮಾಡಿ. ಎಷ್ಟು ಬರೋರು ಬಂದೀವಿ. ಈಗನ ಸೇವೆ ಮಾಡಮ್ಮಂತಾಗ ಬಸಮ್ಮ ಇಷ್ಟೊತ್ತು ಗಂಟ ಇದನ್ನು ಎಲ್ಲನ ತೊಳ್ಕೊಂಬಂದಾಳ. ಎಲ್ಲದಕ್ಕೆ ನಾವು ನೀರು ಹೊಡೆದೇವೆ ಹೊಸ ಗಿಡಗಳಿಗೆ. ಎಲ್ಲನ ಕ್ಲೀನಾಗಿ ತೊಳ್ಕೊಂಬಂದಾಳ ನೋಡ್ರಿ. ದೇವ್ರನ್ನ ತೊಳೆದಲ್ಲ, ಇದೊಂದು ಅಂಗಳ ತೊಳೆದವ ಅಷ್ಟೇ. ದೇವಸ್ಥಾನ ಎಲ್ಲ ಅವರು ತೊಳಿತಾರದು. ಆ ಭಾಗ್ಯ ನಮಗೆಲ್ಲಿ ಸಿಗ್ಬೇಕು ಗಾಯ್ಸ್. ನಮ್ಮದೇನಿದ್ರು ಇದು ತೊಳೆದಷ್ಟೇ ನೋಡ್ರಿ ಗೈಸ್. ಇದೊಂದು ಸಣ್ಣದಾಗಿ ಗುಡಿ ಮಾಡ್ರ. ಈ ಗುಡಿ ಒಳಗೆ ನೋಡ್ರಿ ಉತ್ತಿ ಎಷ್ಟು ಬೆಳೆದದ. ಇಲ್ಲಿ ನೋಡ್ರಿ ಪೂರ ಗುಡಿ ತುಂಬ ಬರೀ ಉತ್ತಿ ಅದ ನಮ್ಗೆ. ಇದಕ್ಕೆ ನಾವು ಪೂಜೆ ಮಾಡ್ತಾರೆ. ಶಿವ ಇಂದ ಒಂದು ಯಾವ್ದ ಗಿಡ ಅದ. ಇಲ್ಲಿ ನೋಡ್ರಿ ಗುಡಿಗೆ ಸುತ್ತ ಈ ಥರ ನೋಡ್ರಿ ಗುಡಿ. ನಾವು ಮೊದಲನೇ ಮಾತು ಈ ಗುಡಿ ನಮ್ಗೆ ಹೆಂಗೆ ಪರಿಚಯ ಅದಂದ್ರೆ ಆಗ ಈ ಕೆಲಸ ನಾವೇ ಮಾಡಿಸೋದು. ಇದು ಮೊದಲು ಹಳಿ ಮನೆ ಇತ್ತಂತ ಇಲ್ಲಿ. ಅದನ್ನು ತೆಗೆದು ಈ ದೇವಸ್ಥಾನಕ್ಕೆ ಬಂದು ಭಕ್ತರಿಗೆ ಅಡಿಗೆ ಮಾಡಿ ಸಾಕ್ಲಕ್ಕ ಇಲ್ಲಿ ಊಟ ಮಾಡ್ಲಕ್ಕಂತ ಮಾಡಿವಿ ಇದನ್ನು. ಈಗ ಆಯ್ತು ಈಗ ನಿಂಟಲ್ ಮಟ್ಟ ಕಟ್ಟಿವಿ ಇದನ್ನು. ಅವು ಹಳೆ ಕಲ್ಲಿಲೇ ಕಟ್ಟಿಬಿಟ್ಟಿವಿ. ಅದಕ್ಕೆ ಒಂಥರ ಸೊಂಟ ಪಂಟ ಆಗ್ಯದ. ಈಗ ಅದ್ರ ಮ್ಯಾಲೆ ಸೆಂಟ್ರಿಂಗ್ ಹೊಡೆದು ಕಂಬಿ ಕಟ್ಟಿ ನಿಂಟಲ್ ಹಾಕಿದೀವಿ ಅಂದ್ರೆ ಮತ್ತೆ ಏನಿಲ್ಲ ಈ ಅಳತಿ ಕಟ್ಟಿ ಬಿಡ್ಬೇಕು. ಕಟ್ಟಿ ಕೇಸಿ ಮ್ಯಾಲೆ ಸೀಟ್ ಹಾಕಿಬಿಡ್ಬೇಕಂತ ಇಲ್ಲೇ ಕೆಲಸ ಹಿಡಿದ್ವಲ್ಲ. ಅದೇ ಈ ದೇವಸ್ಥಾನ ಬಗ್ಗೆ ಕೇಳಿದೀವಿ 4-5 ಮಂದಿಗೆ ಒಳ್ಳೇದು ಹೇಳಿದ್ರು. ಅದ್ರ ಸಲಾಗ ಇಲ್ಲಿ ದೇವಸ್ಥಾನಕ್ಕಂತ ಬಂದೀವಿ. ಸದ್ಯಕ್ಕೆ ಅಕ್ಕನ ಅಂಗಳ ತೊಳ್ಲಕ್ಕಚ್ಚಾರ. ತೊಳ್ಳೇಬೇಕು ಗಾಯ್ಸ್. ಏನು ಮಾಡ್ಬೇಕು, ನಮಗೆ ಆರಾಮ ಆಗ್ಬೇಕಂದ್ರೆ ತೊಳಿಲೇಬೇಕು. ಈಸ್ ರೈಟ್ ಆನ್ಸರ್. ಏನೋ ಒಂದು ಹೇಳಿದ್ನಿ, ಇದು ಯಾವ್ದ್ರದಂತ ಗೊತ್ತಿಲ್ಲ. ಇದೇನು ಬೆಲ್ಲ ಅದ ಏನು ಕಿರ್ಕಿರಿ. ಇದೇನು ಬೆಲ್ಲ ಏನು ನೋಡ್ರಿ ಗೈಸ್. ಇದೆ ಮೋಟ್ರದ್ದು ಅದು. ಇರ ತಾತ ಬಂದವ. ಅದು ಏನದ ಬೆಲ್ಲ ಅದ ಯಾವ ಚಾಲು ಮಾಡೋದ ಗೊತ್ತಿಲ್ಲ. ಕೆಲಸ ಒಳಗೆ ಕರ್ಕೊಂಬಂದಾರ. ಅದ್ದೀಗೀಗ ಅದಿದಿರ್ಲಕತ್ತಾಳ ಅವಕ್ಕೆ. ನೋಡ್ರಿ ದೇವ್ರು. ಇದು ಮುನೇಶ್ವರ ಸ್ವಾಮಿ ಅವರ ಈಚೆಕ್ ಸೈಡ್ ತಿರುಮಲ ಸ್ವಾಮಿ. ಆ ಸೈಡ್ ಕಾವೇರಮ್ಮ ದೇವಿ. ಮುನೇಶ್ವರ ಸ್ವಾಮಿ ನೋಡ್ರಿ ಗೈಸ್. ಇಲ್ಲಿ ರೇಣಿ ಕೆಲ್ಲಮ್ಮ, ಆಂಜನೇಯ. ಚಿಕ್ಲಿಕ್ಕೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡ್ರಪ್ಪ, ನನಗೆ ಗೊತ್ತಿಲ್ಲ. ನೋಡಿ ಗಾಯ್ಸ್, ದೇವಸ್ಥಾನ ಒಳಗೆ ಹೋಗಪ್ಪ ಅನ್ಸ್ಕೊತ ಇಬ್ಬಿಂದು ಸುಮ್ಮನೆ ಅದು ಕೊಡೋದು ನೋಡ್ರಿ ಗೈಸ್, ಕಾವೇರಮ್ಮ. ಇವ್ರ ಹೆಸರು ಮಾರಮ್ಮ ತಾಯಿ. ಇಲ್ಲಿ ನೋಡ್ರಿ, ಇವ್ರ ಹೆಸರು ಕಾವೇರಮ್ಮ. ಇಲ್ಲಿ ಅದಾರ ನೋಡ್ರಿ ಹೆಸರು, ಇಲ್ಲ ಅದಾವ ಕಾವೇರಮ್ಮ. ಇವ್ರ ಹೆಸರು ಮಾರಮ್ಮ ತಾಯಿ. ಆ್ಯಕ್ಚುಲಿ ದೇವ್ರದ್ದು ವೀಡಿಯೋ ಮಾಡಬಾರ್ದೇನು ನನಗೆ ಗೊತ್ತಿಲ್ಲ, ಬಟ್ ಗೊತ್ತಿಲ್ಲಾರ್ದ ಮಾಡ್ಲಕೈತ್ನಿ. ಎಲ್ಲರೂ ಏನು ತಿಳ್ಕೊಕ್ಕೆ ಹೋಗ್ಬೇಡ್ರಿ ಗೈಸ್. ತಪ್ಪಿದ್ರೆ ಕ್ಷಮೆ ಇರಲಿ. ಈಗೇನೆಲ್ಲ ಪೂಜೆ ಕುಂತಾರ, ಈಗ ಹೋಗಿ ನಾವು ಕೇಳಬೇಕು. ಅಲ್ಲಿ ಕೇಳೋಕಲ್ಕ ವೀಡಿಯೋ ಮಾಡಬಾರ್ದಂತ, ಅದಕ್ಕೆ ಇದೊಂದು ವೀಡಿಯೋ ಮಾಡೋಕ್ಕಾಗಲ್ಲ ಗೈಸ್, ಸಾರಿ. ಏನೇನು ಇನ್ನೊಂದು ಸಲ ಹೇಳ. ಅಲ್ಲ, ಈ ಕ್ರೀಮ್ ಫೋಟೋ ಹೊಡ್ಕಪ್ಪ ತಗೊಂಬ ಆರ್ಡ್ರ್ ಮಾಡ ಕೇಳಿ ಅದು ಅದಕ್ಕೆ ಯೂಸ್ ಅದ. ಅದು
ಫೇಸ್ ವಾಶ್ ಮಾರಿ ದಿನ ಚಂದ ತಕೊಂಡ್ರು ಎಲ್ಲ ಬಿಕ್ಕೆಲ್ಲ ಹೋಗಿ ಚಂದ ಗಾಯ್ಸ್ ಇದನ್ನ ಅಲ್ಲಿ ಆದಲ್ಲ ಹೂವ ಕಾಲಕ್ಕೆ ಕಿಲ್ಲಿ ಹಿಡ್ಕರಿ ಕಳ್ತನ ಮಾಡ್ಕೊಂಡ ಮನ್ಲಕೈತಾವ ನೋಡ್ರಿ ಗಾಯ್ಸ್. ಇದು ಕೊಡ್ತಕ್ಕ ಆರ್ಡರ್ ಮಾಡವ ಇಲ್ಲಕಂದ್ರೆ ಅಲ್ಲಿ ಹೋಗಿ ತಗೋ ಮೆಡಿಕಲ್ ಅಂತ ಹೇಳಿದೆ ನಾನು. ಇಲ್ಲ ಸುಳ್ಳು ಗಾಯ್ಸ್, ಇದು ಫೇಸ್ ವಾಶ್ ಆದಿದೆ ಕಾಣಿಸ್ತೈತ್ರಿ ನಿಮ್ಗೆ. ಸರಿ ಹಿಂಗೆ ಹಿಡ್ಕೋಬೇಕಾನೆ ಇಲ್ಲ ಐತ್ ನೋಡ್ರಿ ಮ್ಯಾಜಿಕ್ ಫೇಸ್ ವಾಶ್ ಅಂತದ. ಇದನ್ನ ಕಳ್ತನ ಮಾಡ ಮನ್ಲಕತ್ತಾಳ ಪಾಪ ಯಾರ್ದದ ಏನು ಈ ಕಡೆ ಬಾಗೆ ಬಾಲ್ಯ ಕೋತಿ. ಎಲ್ಲಾನು ಆಯ್ತು ಗಾಯ್ಸ್, ಎಲ್ಲಾನು ಆಯ್ತು. ಅದೇನೋ ಸುಡ ಕೇಳಿದ್ರೆ ಅದನ್ನ ಸುತ್ತಿ ಆಯ್ತು. ಈಗ ತಿರ್ಗ ಹೋಗಿ ಅವ್ರ ಬಲ್ಲಿಗೆ ಹೋಗಿ ಏನು ಮಾಡ್ಬೇಕು ಏನಿಲ್ಲ ಅಂತ ಕೇಳ್ಬೇಕು. ಕೇಳಿ ನಮ್ಮ ಕಷ್ಟ ಪರಿಹಾರ ಮಾಡಪ್ಪ ಅಂತ ಬೇಡ್ಕೋಬೇಕು ದೇವ್ರಿಗೆ. ಆಮೇಲೆ ಏನೇನೋ ಕೊಡ್ದಂತೇಳಿ ನಾ ತೊಗೊಂಡು ಮನೆಗೆ ಹೋಗ್ಬೇಕು. ನೋಡ್ರಿ ಗಾಯ್ಸ್, ಜಸ್ಟ್ ಬಂದು ಮನೆಗೆ ಮುಟ್ಟಿದ್ವಿ. ಈಗ ಮನ್ಯಾಗ ಅಡಿಗೆ ಮಾಡಿಲ್ಲ, ಇನ್ನು ಅಡಿಗೆ ಮಾಡ್ಲಕ್ಕೆ ರೆಡಿ ಮಾಡ್ಲಕತ್ತಾಳ ಬಸಮ್ಮ. ಅಲ್ಲಿಂದ ಎಲ್ಲಾನು ಮುದುಕ್ ತಾತಕ್ಕೆ ಹೇಳಿದ್ವಿ ಹಿಂಗೆ ಆಗ್ಲಕತ್ತಂತ ಏನೇನೋ ಮಾಡಿದ್ನಿ. ಆಮೇಲೆ ನಮ್ಗೆ ಏನೋ ಕೊಟ್ಟ ಅದು ಸುಟ್ಟಾಕಿದ್ವಿ. ಆಮೇಲೆ ತಿರ್ಗಾ ತೈತ ಕಟ್ಟಿದನು ಗೈಸ್, ನನಗೊಂದು ತೈತ ಕಟ್ಟಿದ್ನ ಅದನ್ನು ತೋರಿಸ್ತೇನಂತ ನಿಮ್ಗೆ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣ್ಲಕೈತಾರಲ್ಲಿ ನಿಮ್ಗೆ ತೈತ ಹೊಸ ಅದು. ಈ ತೈತ ಕಟ್ಟಿದ ಏನಾಗದಲ್ಲ ಹೋಗಪ್ಪ ಪರವಾಗಿಲ್ಲ ಆರಾಮಾಗಿರ್ರಿ ಅಂತೇಳ್ದ. ಇನ್ನೂ ಒಂದು ಏನೇನು ಬೇರೆ ಬೇರೆ ಕೇಳ್ಕೊಂಡ್ವಿ. ತಿರ್ಗಿ ಅಲ್ಲಾಸನ್ ಬಂದೀವಿ. ಜಸ್ಟ್ ಬಂದು ಸ್ವಲ್ಪ ಸುಸ್ತಾದಂಗೆ ಆಲಕೈತೆ, ಅದಕ್ಕೆ ಮಕ್ಕಳೀನಿ. ಬಸಮ್ಮ ಹೊರಗೆ ಹೋಗಿ ಏನೋ ಅಡಿಗೆಗೆ ರೆಡಿ ಮಾಡ್ಲಕತ್ತಾಳ. ಸಾಮಾನು ಮುಸುರಿ ತಿಕ್ಕದ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣಂತ ಗಾಯ್ಸ್. ವಿಡಿಯೋ ಸಣ್ಣದೈತೆ ದೊಡ್ಡದೈತೆ ಗೊತ್ತಿಲ್ಲ, ವಿಡಿಯೋ ಎಂಡ್ ಮಾಡೋಣಂತ. ಯಾರು ಈ ವಿಡಿಯೋ ಹೊಸಬ್ರು ನೋಡ್ಲಕೈತ್ರಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಆದಷ್ಟು 1000 ಸಬ್ಸ್ಕ್ರೈಬರ್ ಮುಟ್ಸ್ರಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡೋಣ ಗಾಯ್ಸ್.